ಸಾವಿನ ಸುದ್ದಿ ತಿಳಿದು ಪತ್ನಿಯೂ ಕೂಡ ಆತ್ಮಹತ್ಯೆಯ ಹಾದಿ ಹಿಡಿದಿರುವಂತಹ ಘಟನೆ ಇದು. ಪತಿ ಮುಖ ನೋಡದೆ ಸಾವಿಗೆ ಶರಣಾಗಿದ್ದಾಳೆ ಪತ್ನಿ. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. 48 ವರ್ಷದ ರಾಜು ಹಾಗೆ 42 ವರ್ಷದ ಮೀನಾ ಮೃತ ದಂಪತಿಗಳಾಗಿದ್ದಾರೆ. ನಿನ್ನೆ ಪತಿ ರಾಜು ಗ್ಯಾಸ್ ಗೀಸರ್ ಲೀಕ್ ಆಗಿ ಅಸ್ವಸ್ಥಗೊಂಡಿರ್ತಾರೆ. ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿರ್ತಾನೆ. ಪುತ್ರ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ತಂದೆ ಸಾವಾಗುತ್ತೆ. ತಂದೆ ಸಾವಿನ ಸುದ್ದಿ ತಾಯಿಗೆ ತಿಳಿಸ್ತಾನೆ ಪುತ್ರ. ಮೀನಾಗೆ ವಿಚಾರ ತಿಳಿತಾ ಇದ್ದಂತೆ ನೇಣಿಗೆ ಶರಣಾಗಿದ್ದಾಳೆ. ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾಳೆ. ಪ್ರತಿಯೊಬ್ಬರಿಗೂ ಆಗುವಂತದ್ದೇ ಆಗಿದೆ. ಅದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಮನೆ ಹತ್ರ ಇವಾಗ ನಾವು ಬಾಡಿ ತಗೊಂಡು ಹೋಗ್ಬೇಕಾಗಿತ್ತು. ಇಬ್ರು ಡೆತ್ ಆಗಿರೋದ್ರಿಂದ ಮನೆ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಓನರ್ ಏನ್ ಹೇಳ್ತಿದಾರೆ ಗೊತ್ತಾ, ಇವಾಗ ಓನರ್ ಏನ್ ಹೇಳ್ತಿದಾರೆ, ನಮ್ಗೆ ಬಾಡಿ ತಗೊಂಡ್ ಬರ್ಬೇಡಿ ಅಂತ. ಇವಾಗ ನಾವ್ ಇರೋ ಮನೆ ಲೀಸ್ ಇರ್ತೀವೋ ಬಾಡಿಗೆ ಇರ್ತೀವೋ ಸ್ವಂತ ಇರ್ತೀವೋ, ನಾವ್ ಇರೋ ಜಾಗದಲ್ಲೇ ಬಾಡಿ ತಗೊಂಡ್ ಹೋಗ್ಬೇಕಲ್ವಾ. ಅದನ್ನ ಬಾಡಿ ನೀವು ತರಬೇಡಿ. ನಾನು ಕೋಟಿ ಗಟ್ಲೆ ಬಂಡವಾಳ ಹಾಕಿದೀನಿ. ನೀನ್ ಕೋಟಿ ಹಾಕಿದ್ರೆ ನಾನು 12 ಲಕ್ಷಕ್ಕೆ ಲೀಸ್ಗಿದ್ದೀನಿ. ನನ್ನ ಮನೆ ಜಾಗಕ್ಕೆ ತಂದು ಅವ್ರನ್ನ ಹಿಡಿದಂತೆ ಒಂದು ಪೂಜೆ ಪುನಸ್ಕಾರ ಮಾಡಕ್ಕೂ ಜಾಗ ಕೊಡಲ್ಲ. ನೀವ್ ಇಲ್ಲಿ ತರಬೇಡಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವ್ ಯಾಕೆ ಬಾಡಿಗೆ ಮನೆಗೆ ಹೋಗ್ತೀವಿ? ಎಲ್ಲಾರು ಸ್ವಂತ ಮನೆನೇ ಇಟ್ಕೊಳ್ಲಿಕ್ಕೆ ಆಗತ್ತಾ ಅಲ್ವಾ? ಓನರ್ಗಳು ಇದನ್ನ ಅರ್ಥ ಮಾಡ್ಕೋಬೇಕು. ನಿನ್ನೆ ಸ್ನಾನಕ್ಕೇನೋ ಹೋಗಿದ್ದಾರೆ. ಅವ್ರು ಡೋರ್ ಎಷ್ಟೊತ್ತಾದ್ರೂ ಓಪನ್ ಮಾಡಿಲ್ಲ. ಮತ್ತೆ ಮಗ 1 ಅವರ್ ಬಿಟ್ಟು ಇದೇನ್ ಡ್ಯಾಡಿ ಫೋನ್ ತೆಗ್ದಿಲ್ಲ, ಡೋರ್ ತೆಗ್ದಿಲ್ಲ ಅಂತ ಅವ್ರ ಅಮ್ಮಂಗೆ ಫೋನ್ ಮಾಡಿದಾನೆ. ನೋಡಪ್ಪ ತಟ್ ನೋಡು ಅಂತ ಹೇಳಿದಾಳೆ. ಹಿಂದೆಗಡೆ ಕಿಟಕಿಯಿಂದ ನೋಡು ಅಂದಿದ್ದಾರೆ. ಕಿಟಕಿಯನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಕಾಣ್ತಾ ಇಲ್ಲ ಏನು ಅಂದಿದಾಗ ಅವಳು ಡೋರ್ ಹೊಡೆದಾಕ್ ನೋಡ್ರಪ್ಪ ಅಂತ ಹೇಳಿದಾಳೆ. ಡೋರ್ ಹೊಡೆದಾಕಿದ ತಕ್ಷಣ ಡ್ಯಾಡಿ ಬಾತ್ರೂಮ್ಗೆ ಹೋಗಿತ್ತು. 1 ಅವರ್ ಆಯ್ತು, ಏನ್ ಡೋರ್ ತೆಗಿಲ್ಲ ಅಂತ ನಾನು ಡೋರ್ ಹೊಡೆದೆ. ಕೈ ಕೆಳಗಡೆ ನೆಲದಲ್ಲಿ ಬಿದ್ದಿತ್ತು. ಅವಾಗ ನೋಡಿದ್ರೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಓಡ್ ಬಂದಿಲ್ಲ. ಹಾಸ್ಪಿಟ್ಲಲ್ಲಿ ಇಲ್ಲ, ಉಸಿರಾಡ್ತಾ ಇಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳಿದಾನೆ. ಆಮೇಲೆ ತಾಯಿಗೆ ಫೋನ್ ಮಾಡಿದ್ದಾನೆ. ನನ್ನ ತಮ್ಮನಂತೆ ಬ್ಯಾಂಕಲ್ಲಿ ಇದ್ರು. ಅವರು ಬ್ಯಾಂಕ್ ಶಾಕ್ ಆಗ್ಬಿಟ್ಟಿದ್ದಾರೆ.